ನಮಗಿಷ್ಟು ಗೊತ್ತಿದ್ಬಿಟ್ರೆ 50% ಆಫ್ ದಿ ಕಾಯಿಲೆಗಳಿಗೆ ಯಾರೂ ಔಷಧಿ ಕೊಡಬೇಕಾಗಿಲ್ಲ. ಜನರಿಗೆ ಹೆಂಗೆ ಬದುಕಬೇಕು ಅಂತ ನೀವೇ ಹೇಳ್ಕೊಡ್ಬೇಕಾಗತ್ತೆ, ನಾವು ಹೇಳ್ಕೊಡ್ಬೇಕಾಗತ್ತೆ. ನಮ್ಮಲ್ಲಿ ಕೊನೆಯದಾಗಿ ಇಷ್ಟು ಹೇಳಿ ನಾನು ಮುಗಿಸ್ಬಿಡ್ತೀನಿ. ನಾವೆಲ್ಲರೂ ನಮ್ಮ ಪೇಷಂಟ್ಸ್ ಯಾರು ಬರ್ತಾರೆ ಅವರಿಗೆ ಈ ಅಡ್ವೊಕೇಟ್ ಮಾಡಿದರೆ ನೀನು ಹೆಂಗೆ ಬದುಕಬೇಕು. ಮೊನ್ನೆ ಯಾರೊಬ್ಬರು ಡೈರೆಕ್ಟರ್ ಬಂದಿದ್ದರು, ವೆರಿ ಫೇಮಸ್ ಡೈರೆಕ್ಟರ್, ಪಿಕ್ಚರು ಸೀರಿಯಲ್ಲು ಅದು ಇದು ಎಲ್ಲ ಮಾಡ್ತಾರೆ. ದೊಡ್ಡದಾಗಿ ಬಂದರು ರಾತ್ರಿ, ಡಾಕ್ಟ್ರೆ ಏನೋ ಒಂಥರ ಆಗ್ತಾಯಿದೆ, ಹಿಂಗೆ ಹೋಗ್ತಾ ಇದೆ, BP 180/120 ಅಂತ. ಯಾಕ್ರಿ ಈ ಥರ ಅಂದೆ. ಅದಕ್ಕೆ ಅವರು ನಮ್ಮ ಸೀರಿಯಲ್ದೆಲ್ಲ TRP ಬಾಂಬೆನಲ್ಲಿ ಕೂತ್ಕೊಂಡು ಆಲ್ಟ್ರ್ ಮಾಡ್ತಾ ಇದ್ದಾರೆ ಡಾಕ್ಟ್ರೆ, ನಂದು TRP ಕೆಳಗಡೆ ಹೋಗ್ತಾ ಇದೆ ಅಂತ. ಅವ್ರಿಗೆ ನೆಕ್ಸ್ಟ್ ಒಂದು ಪ್ರಶ್ನೆ ಕೇಳಿದೆ, ಸರ್ ನೀವು ಯಾಕೆ ಬದುಕಿದ್ದೀರಾ ಅಂತ ಹೇಳಿದರೆ, ನಾನು ನಿಮ್ಮ ಪ್ರಾಬ್ಲಮ್ ಯಾವ ಸೀಮೆ ಡಾಕ್ಟ್ರೇ ನೀನು ಔಷಧಿ ಕೊಡ BP ಅಂತ ಜಾಸ್ತಿ ಬಂದರೆ ನೀವು ಯಾಕೆ ಬದುಕಿದ್ದೀರಾ ಅಂತ ಕೇಳ್ತೀರಾ. ದಟ್ಸ್ ಎಕ್ಸಾಕ್ಟ್ಲಿ ವಿಕ್ಟರ್ ಫ್ರಾಂಕಲ್ ಸೆಟ್. ನೀನು ವೈ ಯು ಆರ್ ಲಿವಿಂಗ್ ಅಂತ ನೀನು ಏನಾದ್ರು ನಿಂಗೆ ಗೊತ್ತು, ವೈ ಯು ಆರ್ ಲಿವಿಂಗ್ ಅಂತ ನಿನಗೆ ಗೊತ್ತಿದ್ದರೆ ನೀನು ಸಮ್ಹೌ ಲಿವ್. ಹೌ ಅನ್ನೋದು ನಗಣ್ಯ ಆಗುತ್ತೆ, ಹೆಂಗಾದರೂ ಬದುಕ್ತೀಯಾ ಅಂತ. ವೈ ಅಂತ ಗೊತ್ತಿರಬೇಕು, ಹೌ ಆಗುತ್ತೆ.